ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತೆ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ನನಗೆ ಖುಷಿ ಆಗ್ತಿದೆ ಬಿಕಾಸ್ ನಾವೆಲ್ಲ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಅಮಾವಾಸ್ಯೆ ಇತ್ತು, ಸೊ ಅದಕ್ಕೆ. ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣ ಅದಕ್ಕೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅಣ್ಣ ಅದಕ್ಕೆ ಐ ಲವ್ ಯು ಹೇಳೋದ್ರೆ ಹೆಂಗೆ ಹೇಳಿದ್ದಾನೆ. ಕಂಪ್ಲೀಟ್ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡೋಣ ಒಂದ್ಸತಿ ವ್ಲಾಗ್ ಹಾಕ್ತೀನಿ. ನಾನು ಏನಾದರೂ ಹೇಳ್ತೀಯಾ? ಹಾಡು ಹೇಳ್ತಾನೆ, ಬರೀ ಲವ್ ಸಾಂಗ್ ಹೇಳ್ತಾನೆ ಮದುವೆ ಆದ್ಮೇಲೆ. ಅದಕ್ಕೆ ಏನು ಹೇಳು, ಏನು ಹೇಳ್ತೀಯ? ಏನಾದರೂ ಹೇಳು, ಹೇಳ. ಅದಕ್ಕೆ ಐ ಲವ್ ಯು ಅನ್ನು ಹೇಳ ಹೇಳ. ಹೇಳ ಏನಾಗಲ್ಲ, ಹೇಳು ಹೇಳು ಹೇಳ. ಮುಚ್ಕೊಂಡು ಹೇಳು ಗೊತ್ತು, ಮುಚ್ಕೊಂಡು ಹೇಳು ಗೊತ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೇಳು ಗೊತ್ತು. ಒಂದ್ ಇಲ್ಲ ಅಣ್ಣ ಅಲ್ಲ, ಒಂದು ಐ ಲವ್ ಯು ಅಷ್ಟೇ. ಅಲ್ಲಿ ಹೇಳು. ಕೊನೆಗೂ ಅಣ್ಣನ ಹತ್ರ ಅತ್ತಿಗೆ ಐ ಲವ್ ಯು ಹೇಳಿಸ್ದೆ, ಬಿಡಲಿಲ್ಲ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ರು ಪುರದಮ್ಮ ರಾಮದೇವರಳ್ಳ ದೇವಸ್ಥಾನದ ಹತ್ರ. ಅಂದರೆ ಅಡುಗೆ ಮಾಡ್ಕೊಂಡು ತಿನ್ನೋಣ, ಫೈನಲ್ ಇಯರ್ ಅಲ್ವಾ ಮುಗ್ದಿದೆ ಅಂತೇಳಿ ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಂದ ನಾವು ಹೊರಟ್ವಿ. ಅಣ್ಣ ಅತ್ತಿಗೆನೂ ರಾಮದೇವರಳ್ಳ ದೇವಸ್ಥಾನಕ್ಕಲ್ಲ, ಅವರು ಬಂದರು. ಆ್ಯಂಡ್ ನಾನು, ಅಪ್ಪ ಮತ್ತು ನನ್ನ ಫ್ರೆಂಡ್ ನಿಕ್ಕಿ ಆ್ಯಂಡ್ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಹೊರಟ್ವಿ ಬೈಕಲ್ಲಿ. ನನಗೆ ಚಿಕ್ಕವಳಿದ್ದಾಗಿಂದನೂ ಬೈಕಲ್ಲಿ ಹೋಗೋದು ಅಂದರೆ ಏನೋ ಒಂಥರ ಇಷ್ಟ. ಆ್ಯಂಡ್ ಕಾರು, ಸಮಥಿಂಗ್ ಬಸ್ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಓಕೆ, ಓಡಾಡಿ ರೂಢಿ. ಬಟ್ ಬೈಕ್ ಅಂದರೆ ಏನೋ ಒಂಥರ ಇಷ್ಟ. ಆ್ಯಂಡ್ ಅದೇ ರೂಟಲ್ಲಿ ನಾನು ದಿನ ಬೈಕಲ್ಲಿ ಓಡಾಡ್ತಿರ್ತೀನಿ. ನನಗಲ್ಲಿ ಪೊಲೀಸ್ನವರು ದಿನ ಟ್ರೈನಿಂಗ್ ತೊಗೋತಿರ್ತಾರೆ. ಬಟ್ ಅದು ಏನು ಅಂತ ಗೊತ್ತಿರಲಿಲ್ಲ. ಅವತ್ತು ಬೋರ್ಡ್ ಹಾಕಿದ್ರಿಂದ ಅಲ್ಲಿ ಟ್ರೈನಿಂಗ್ ತೊಗೋತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ದೇವಸ್ಥಾನಕ್ಕೆ ಹೋದ ಕೂಡಲೇ ಅಲ್ಲಿ ಎನಿ ಟೈಮ್ ರಾಮದೇವರಳ್ಳ ದೇವಸ್ಥಾನದ ಹತ್ರ ಮಂಗಗಳಿರ್ತವೆ. ನೋಡೋದಕ್ಕೆ ಒಂಥರ ಖುಷಿ. ಕೈಯಲ್ಲಿ ಏನಾದರೂ ಬ್ಯಾಗ್ ಇಟ್ಕೊಂಡು ಹೋದ್ವಿ ಅಂದರೆ ಕಿತ್ಕೊಳ್ಳೋದಕ್ಕೆ ಬರ್ತವೆ. ಇತ್ತೀಚೆಗಂತೂ ತುಂಬ ಮಳೆ ಬರ್ತಿರೋದ್ರಿಂದ ಈ ಥರ ಎಲ್ಲ ನೀರು ನಿಂತಿತ್ತು. ಪಾಪ ಟೀಚರು ತೆಗಿತಿದ್ರು. ಆ್ಯಂಡ್ ಅಲ್ಲಿ ಪೂಜೆ ಮಾಡಿದ್ರು ದೇವರಿಗೆ. ಹಂಗೆ ದೇವರಿಗೆ ಕೈ ಮುಗಿದು ಅಲ್ಲಿಂದ ನಾನು ನಮ್ಮ ಮತ್ತೆ ರಿಟರ್ನ್ ಹೋಗಿ ದೇವ್ರ ಪೂಜೆ ಮಾಡಿಕೊಂಡು ಮತ್ತೆ ನಿಕ್ಕಿ ಆಯ್ ಮಾಡು. ನಮ್ಮ ಅಣ್ಣ ಕಾಣಿಸ್ತಿಲ್ಲ, ಮತ್ತೆ ಬಿಟ್ಟು ಎಲ್ಲ ಓಡೋಗ್ಬಿಟ್ಟು ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಆ್ಯಂಡ್ ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ ಇರೋ ಹತ್ರ ಬಿಡಿಸ್ಕೊಂಡೆ. ನವಾಮಿ ಚೌಟ್ರಿ ಹಾಲ್ನ ಬುಕ್ ಮಾಡಿದ್ದೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳಿ. ಆ್ಯಂಡ್ ಒಲೆ ಹಚ್ಬಿಟ್ಟು ಅಡುಗೆ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಒಲೆ ಹಚ್ಚೋದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಒಲೆ ಏನೋ ಹಚ್ಚಿದ್ವಿ. ಬಟ್ ಗಾಳಿ ಅಂದರೂ ಹೆವಿ ಗಾಳಿ. ನಾನೇ ಹಾರಾಡ್ಕೊಂಡು ಹೋಗ್ತಿದ್ದೇನೋ, ಆಚೆ ಹೋಗಿ ನಿಂತ್ಕೊಂಡಿದ್ರೆ ಅಷ್ಟು ಗಾಳಿ ಬರ್ತಿತ್ತು. ಒಲೆ ಉರಿಲಿಲ್ಲ, ಸ್ವಲ್ಪ ಹೊತ್ತು ಉರಿತು, ಆಮೇಲೆ ಕಳ್ಳೋಯ್ತು. ಸೊ ನಾವು ಗ್ಯಾಸಲ್ಲಿ ಸ್ಟವ್ ಯೂಸ್ ಮಾಡಿಕೊಂಡು ಅಡುಗೆನ ಮಾಡಿದ್ವಿ. ಕೊನೆಗೆ ಎಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಕಂಪ್ಲೀಟ್ ವ್ಲಾಗ್ ಇದೆ, ಹೋಗಿ ಎಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮುಂದೆ ಕಟ್ಕೊಳ್ಳೋಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಕಟ್ಕೊಳ್ಳೋಳಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಅವತ್ತೇ ಹೇಳಿದ್ಲು, ಅವತ್ತ ಮಾಡಬೇಡ ಮಾಡಬೇಡ ಅಂತ. ಕೇಳಲಿಲ್ಲ. ಯಾರು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ನಮ್ಮ ಕ್ಲಾಸ್ ಭಾಗ್ಯ ಲೇಟಾಗಿ ಬಂದಳು. ಆ್ಯಂಡ್ ಅವಳು ಲೇಟಾಗಿ ಬಂದಿದ್ದಕ್ಕೆಲ್ಲ ಕಾಲಿಗೆ ಬಿದ್ದಿದ್ದು. ಅವಳು ಹಾಲು ತೊಗೊಂಡು ಲೇಟಾಗಿ ಬಂದಳು ಅಂತ. ಅವಳು ಏನಾದರೂ ಹಾಲು ತೊಗೊಳ್ದೆ ಹಂಗೆ ಬಂದಿದ್ದಿದ್ರೆ ಅವಳನ್ನ ಮಾತಾಡ್ಸೋಕ್ಕೆ ಯಾರೂ ಹೋಗ್ತಿರ್ಲಿವೇನೋ. ಹಾಲು ತೊಗೊಂಡು ಬಂದಳು ಅಂತ ಸ್ಕೂಟಿಲಿ ಕರ್ಕೊಂಡು ಬಂದು ಅವಳ ಕಾಲಿಗೆ ಚಂದನ್ ಬೇರೆ ಬಿದ್ದ. ಅವ್ರಿಗೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡೋಕೆ ಹೋಗಿದ್ವಿ. ಸೊ ಅದಕ್ಕೆ ಲೇಟಾಗಿ ಬಂದರು. ಆ್ಯಂಡ್ ಅಲ್ಲಿ ನಾವು ಊಟ ಮಾಡ್ಕೊಂಡೆಲ್ಲ ತಿಂದೆ ಆದಮೇಲೆ ತುಂಬ ಗೇಮ್ಸ್ ಆಡಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ. ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ ನೋಡಿ. ಚಂದ
ಅವನು ಹೇಳೇ ಇಲ್ಲ. ಕಳ್ಮಂಜ ಇವನು ಕಳ್ಮಂಜ ಅಂತ ಹೆಸರಿಟ್ಕೊಂಡಿರೋದ್ಕುವ ನನ್ನನ್ನು ಹಿಡಿಯಕ್ಕೆ ಬಂದರೆ ಮಾತ್ರ ಆತಲ್ಲ ನನ್ನಂತರ ನನ್ನ ತೆಗ್ದವ್ರು ಕಂಡು ಹೆಂಗ್ ಓಡ್ತಾರಲ್ಲ ಪ್ರಜ್ವಲ್ ನೀಡಿ ನಂಗೆ ಈ ಕಡೆ ಕಾಲು ಓಡ್ಬಿಟ್ಟು ತನ್ನಗದೇನೋ ಆಯ್ತು. ನಾನು ಭಾಗ್ಯ ಬಾಯಿಲಿಂದು ಇಲ್ಲಿ ಸಿಗಾಕಂತ ಬಾ ಬೇಗ ಸಿಗಾಕಂಡು ಭಾಗ್ಯನೇ ಮುಟ್ಟಂಗಿಲ್ಲ BP ಹಿಡಿದ್ಲವಳು ಹಿಡ್ದಂಗೆ. ಈಗ ಗೊತ್ತಾರ ಅಪ್ಪ ಸ್ನೇಹ ಅವಳನ್ನ ಭಾಗ್ಯಶ್ರೀ ನಾನೇ ಹೊಡಿ 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 ಭಾಗ್ಯಶ್ರೀ ನಾನಿದ್ದೀನಿ ಭಾಗ್ಯಶ್ರೀ ಮತ್ತೆ ಮಾಡು. ಏನು ಮಾಡ್ಬೇಕು ರಾತ್ರಿಗೆ ಬರ್ಬೇಕು. ಗುಡ್ಸು ಗುಡ್ಸು ಇಲ್ಲಿ ಮಾಡು. ಬರಲ್ಲ ಕಾಲಿ ಎತ್ಕೊಳ್ಳ ಮೇಕೆ ಮಾದೇಶ ಕಳ್ಳ ಹುಷಾರು. ಕಿಡ್ನಾಪ್ ಅಂತೂ ಮಾಡ್ತಾ ಇಲ್ಲ ನಾವು. ಇಲ್ಲಿ ಎಣ್ಣೆ
ಏನು ಸಖತ್ತಾಗಿ ಕೂತಾಳಲ್ವಾ ತೊಳೆಯೋಕ್ಕೆ. ಅವಳು 500 ರೂಪಾಯಿ ಆಳು. ಹೋಯ್ತತ್ರ ಪುರ್ದಮ್ಮಕ್ಕೆ ಇಲ್ಲಿ ಮಳಲಿ ಅಮ್ಮ ಮತ್ತೆ ಈ ತರ ಏನೇ ಚೌಟ್ರಿ ಕೆಲಸ ಇದ್ರು ಒಬ್ಬ ನೀರ್ ಬಾಟ್ಲಿ ಇಡೋನು. ಅಲ್ಲಿ ಬ್ಲೂ ಕಲರ್ ಅದೇ ಬ್ಯಾಗ್ ನ ತಗೊಂಡಿದ್ದೀಯಲ್ಲ ಹುಡುಗ, ಆ ಹುಡುಗ ಒಂಚೂರು ಅಲ್ಲಿ ರೋಡ್ ಹತ್ರ ಓಡಾಡ್ತಿತ್ತು, ಹಿಡ್ಕ ಬಂದ್ಬಿಟ್ಟು ಇಲ್ಲಿ ಕಟ್ಟಾಕಿದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಈಗ ಇದು ಉಲ್ಲಾಸದ ಉಮ್ಮಳೆ ಕೇಳಿದಿರಾ? ಚಲುವಿನ ಚಿತ್ರ ಫಿಲಮ್ ನೋಡಿದಿರಾ? ಚಲುವಿನ ಚಿತ್ರ ನೋಡಿದಿರಿ? ಆ ಫಿಲಮ್ ನೋಡಿ ಹತ್ರ ನೋಡಿ. ಈಗ ಆಟ ಆಡಕ್ ಹೋಯ್ತಾನೆ ಮಾದೇಶ. ಅವನು ಹಿಂದೆಗಡೆ ನಿಂತಿರೋದು ಅವಳು ಐಶ್ವರ್ಯ. ಬನ್ನಿ ಬನ್ನಿ ಭಾಗ್ಯ ಮಾದೇಶ ಕುತ್ಕೊಂಡು ಭಾಗ್ಯ ಪ್ಲೀಸ್ ಭಾಗ್ಯ ತಿಂದಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಪಾತ್ರೆ ತೊಳೆಯೋದಿತ್ತು. ಹುಡುಗರು ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಪಾತ್ರೆ ತೊಳೆಯೋ ವಿಷಯದಲ್ಲಿ. ನಮ್ಮ ಕ್ಲಾಸ್ ಹುಡುಗರನ್ನ ಕಟ್ಕೊಳ್ಳೋ ಹುಡುಗರು ತುಂಬ ಅದೃಷ್ಟ ಮಾಡಿರಬೇಕು ಅಂದ್ಕೋತೀನಿ. ಎಲ್ಲ ಚೆನ್ನಾಗಿ ಪಾತ್ರೆ ತೊಳೆಯೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಬಿಡಿ. ನಿನ್ನೆ ಬಾಯ್ ಫೈನಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿ ಆದಮೇಲೆ ಎಲ್ರಿಗೂ ಬಾಯ್ ಮಾಡಿ ನಾನು ಕೂಡ ಹೊರಟೆ ಊರಿಗೆ ಹೋಗೋಣ ಅಂತ ಹೇಳಿ. ಬೈಕಲ್ಲಿ ಹೋದೆ. ಅವ್ನು ತುಂಬ ಸ್ಪೀಡಲ್ಲಿ ಹೋಗ್ತಿದ್ದ, ಹಾರ್ಕೊಂಡು ಹೋಗ್ತಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಅಷ್ಟು ಗಾಳಿ ನೋಡಿ. ನನ್ನ ವೇಲು ಕೂದಲೆಲ್ಲ ಹೆಂಗೆ ಹೊಡಿತಿದ್ದೆ, ನನಗೆ ರಪ್ಪ ರಪ್ಪ ಅಂತ ಹೊಡಿತಿದ್ದೆ. ಆ್ಯಂಡ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಎಕ್ಸಾಮ್ಸ್ ಹತ್ರ ಬರ್ತಿದ್ದೆ. ಎಕ್ಸಾಮ್ಸ್ ಮುಗಿಸ್ಕೊಂಡ್ಮೇಲೆ ನಿಜವಾಗ್ಲೂ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ಗೆಲ್ಲ. ಆ್ಯಂಡ್ ಇನ್ಸ್ಟಾದಲ್ಲೂ ಅಷ್ಟೇ ತುಂಬ ರೆಸ್ಪಾನ್ಸ್ ಬರುತ್ತೆ. ಇನ್ಸ್ಟಾ ಆಗಿರಲಿ, ಯೂಟ್ಯೂಬ್ ಫ್ಯಾಮಿಲಿ ಆಗಿರಲಿ, ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವ್ಲಾಗಲ್ಲಿ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.